ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ, ಆಲ್ರೆಡಿ ನೀವೆಲ್ಲರೂ ತಮ್ಮನೇಲಿ ನೋಡ್ಕೊಂಡು ಬಂದಿರ್ತೀರಾ. ದುಡ್ಡು ಹೇಗೆ ಸೇವ್ ಮಾಡೋದು ಆಕ್ಚುಲಿ ಇದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳು ನಾನಂತೂ ಅಲ್ಲ. ಈ ವಿಡಿಯೋ ಲೈಫಲ್ಲಿ ನನಗಿಂತ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಈ ವಿಡಿಯೋ ನೋಡ್ತಿರ್ತೀರಾ. ಬಟ್ ನಿಮ್ಗೆಲ್ಲ ಉಪದೇಶ ಕೊಡೋಷ್ಟು ದೊಡ್ಡೋಳು ನಾನಲ್ಲ. ಬಟ್ ನನಗೇನೋ ನನ್ನ ಲೈಫಲ್ಲಿ ನಾನೇ ತಿಳ್ಕೊಂಡಿದ್ದೀನಿ, ನನ್ನ ಬದುಕಲ್ಲಿ ನಾನೇನು ಅಳವಡಿಸ್ಕೊಂಡಿದ್ದೀನಿ, ಅದು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಯಾಕೆ ಶೇರ್ ಮಾಡ್ತಿದ್ದೀನಪ್ಪ ಅಂತ ಹೇಳಿದ್ರೆ, ಈ ನಮ್ಮ ಇಂಡಿಯಾದಲ್ಲಂತ ತಗೊಂಡ್ರೆ ರಿಚ್ ಫ್ಯಾಮಿಲಿಗಿನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತುಂಬಾ ಇರೋದು. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಬರೋ ಸ್ವಲ್ಪ ಆದಾಯದಲ್ಲೂ ಅದನ್ನೆಲ್ಲ ಖರ್ಚು ಮಾಡೋದಕ್ಕೆ ನೋಡ್ತಿರ್ತಾರೆ. ಆ ದುಡ್ಡನ್ನ ನಾವು ಹೇಗೆ ಸೇವ್ ಮಾಡ್ಕೊಂಡ್ರೆ ನಮ್ಮ ಕಷ್ಟಕಾಲಕ್ಕೆ ಅದು ಹೇಗೆ ಯೂಸ್ ಆಗುತ್ತೆ, ದುಡ್ಡನ್ನ ಸೇವ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನಾನು ವಿಡಿಯೋಯಿಂದ ನಿಮಗೆ ಏನಾದರೂ ಸ್ವಲ್ಪ ಯೂಸ್ ಆದ್ರೂ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ. ನಾನು ದುಡ್ಡನ್ನ ಯಾವ ರೀತಿ ಸೇವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಫಸ್ಟ್ ನಾವು ಉಳಿತಾಯ ಮಾಡ್ತೀವಿ ಅಂತ ಮನ್ಸು ಮಾಡಬೇಕು. ಮನ್ಸು ಮಾಡಿಲ್ಲ ಅಂದ್ರೆ ನಮ್ಮ ಕೈಯಲ್ಲಿ ಏನೂ ಸಾಧ್ಯ ಇಲ್ಲ. ಮನ್ಸು ಮಾಡಿದೀವಿ, ಉಳಿತಾಯ ಮಾಡೋದಕ್ಕೆ ಮನ್ಸು ಮಾಡಿದೀವಿ ಅಂತ ಹೇಳಿದ್ಮೇಲೆ ಉಳಿತಾಯ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಬರ್ಬೇಕು, ನಮಗೆ ದುಡ್ಡು ಬರ್ಬೇಕು ಅಂತ ಹೇಳಿದ್ರೆ ನಾವು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಗೌರ್ಮೆಂಟ್ ಜಾಬೇ ಮಾಡ್ಬೇಕು, ಇಲ್ಲ ಯಾವ್ದೋ ಕಂಪ್ನಿಗೆ ಹೋಗೇ ದುಡ್ಡು ಅರ್ನ್ ಮಾಡ್ಬೇಕು ಅಂತ ಅಲ್ಲ. ಮನೇಲಿ ಇದ್ಕೊಂಡೇ ಈಗಿನ ಕಾಲದಲ್ಲಂತೂ ತುಂಬಾ ಆಪ್ಷನ್ಸ್ ಇದೆ. ಮನೇಲಿ ಇದ್ಕೊಂಡೇನೆ ಹೇಗೆ ದುಡ್ಡನ್ನ ಅರ್ನ್ ಮಾಡ್ಬೋದು ಅಂತ ಇವತ್ತಿನ ಪೂರ್ತಿ ಲಾಗ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ಹೋಗಿ ಚೆಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗೋದಾದರೆ ಮಾತ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಎಲ್ಲರೂ ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.